ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಾನು ಮುಲ್ಲಂಗಿ ಇಷ್ಟಪಡದೇ ಇರೋರು ಈ ಥರ ಮುಲ್ಲಂಗಿ ತೊಕ್ಕು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ಅನ್ನಕ್ಕೂ ಮುದ್ದೆಗಂತೂ ಮಾಡಿಸಿದ್ದಿದೆ, ಅಷ್ಟು ಸೂಪರಾಗಿದೆ ಇದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮುಲ್ಲಂಗಿ ಇಷ್ಟಪಡದೇ ಇರೋರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಇಷ್ಟಪಟ್ಟು ತಿಂತೀರಾ ನೀವು, ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಈಗ ನೋಡಿ, ನಾನು 4 ಮುಲ್ಲಂಗಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು. ಈಗ ನಾನು 3 ಸಪ್ರೇಟ್ ತೊಗೊಂಡಿದ್ದೀನಿ ಮುಲ್ಲಂಗಿ. ಒಂದು ಮುಲ್ಲಂಗಿನ ಮಾತ್ರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಲ್ಲ, ಈ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಇವೆಲ್ಲ ನೀಟಾಗಿ ಹಾಕ್ಕೊಂಡು ಈ ಮೂಲಂಗಿ ಒಂದು ಹಾಕ್ಕೋಬೇಕು. ನಾನು ಯಾಕೆ ಮಿಕ್ಸಿಗೆ ಒಂದು ಮೂಲಂಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಅಂದರೆ, ಈ ಮುದ್ದೆಗೆ ಅನ್ನಕ್ಕೆಲ್ವ ಸ್ವಲ್ಪ ಅದ್ಕೊಂಡು ತಿನ್ನಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪೇಸ್ಟ್ ಥರ ಇರುತ್ತೆ ಅದು, ಒಂದು ಮೂಲಂಗಿ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ಒಂದು ಮಾತ್ರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿಯಲ್ಲಿ ಏನು ಜಾಸ್ತಿ ಮಾಡ್ಕೊತೀನಿ ಅಂತ ಅಂದಿದ್ದರೆ ನೀವು 2 ಮೂಲಂಗಿನ ಹಾಕ್ಕೋಬೋದು, ಒಂದು 3 ಮೂಲಂಗಿ ಸಪ್ರೇಟಾಗಿ ಇಟ್ಕೋಬೋದು. ಈಗ ನೋಡಿ, ಮೂಲಂಗಿ ಹಾಕ್ಕೊಂಡು ನಾನು ಇದ್ರ ಜೊತೆಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಈ ಮುಲ್ಲಂಗಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ನಾವಿನ್ನು ಉಳಿದಿರುವಂತಹ 3 ಮೂಲಂಗಿ ಏನಿದೆ ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾವು ಈ ಚಪಾತಿ ಲಟ್ಸ್ತೀವಿ ನೋಡಿ, ಆ ಲಟ್ಸೋದು ತೊಗೊಂಡು ಇದನ್ನು ನೀಟಾಗಿ ಜಜ್ಕೊಬೇಕು. ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಒರಳುಕಲ್ಲು ಏನಾದರೂ ಇತ್ತು ಅಂದರೆ ಅದರಲ್ಲಿ ನಾವು ಜಜ್ಕೋಬೋದು ಇದನ್ನು. ಇಲ್ಲ ಅನ್ನೋರು ಈ ಥರ ಒಂದು ಲಟ್ಟಣಿಗೆ ತೊಗೊಂಡು ಈ ಥರ ಜಜ್ಕೊಬೇಕಾಗುತ್ತೆ. ನೋಡಿ, ಈ ಥರ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಮೂಲಂಗಿ ತೊಕ್ಕಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೆಂದಮೇಲೆ ನಾವು ಅನ್ನಕ್ಕೆ ಮುದ್ದೆಗೆ ತಿನ್ನಬೇಕಾದ್ರೆ ಒಂಥರ ಬಾಯಿಗೆ ಸಿಗ್ತಾ ಇರುತ್ತೆ, ಈ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಅದೇ ರೀತಿ ನಾನು ತೊಗೊಂಡಿರೋಂಥ 3 ಮುಲ್ಲಂಗಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ಈ ಥರ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ನೀವು ಹೊರಗಡೆ ಇಟ್ಟು 3 ದಿನ ಆದರೂ ಕೆಡೋದಿಲ್ಲ, ಹಾಗೆ ತಿನ್ಬೋದು. ಫ್ರಿಜ್ಜಲ್ಲೂ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಈರುಳ್ಳಿ ನಾನು ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ದೊಡ್ಡದಾದರೆ ಒಂದು ಸಾಕಾಗುತ್ತೆ, ಚಿಕ್ಕದಾದರೆ ಒಂದು 3 ತೊಗೊಳ್ಳಿ. ಈ ಕಟ್ ಮಾಡಿ ಉದ್ದುದ್ಗೆ ಈ ಥರ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಲಿ ನಾನು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕು. ಇದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಈಗ ನಾವೇನು ರುಬ್ಬಿಕೊಂಡಿದ್ದೇವೆ ನೋಡಿ, ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ. ಆ ಮಸಾಲೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಒಂದು 2 ನಿಮಿಷ. ಒಂದು 2 ನಿಮಿಷ ಫ್ರೈ ಆಗಿದ್ದಾದಮೇಲೆ ಇದ್ರ ಜೊತೆಲೆ ನಾವು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಜಜ್ಜಿಟ್ಟಿರುವಂತಹ ಮೂಲಂಗಿ ಏನಿದೆಯಲ್ಲ ಅದು ಹಾಕ್ಕೋಬೇಕು. ನೀವು ನೋಡಿ, ನಿಮಗೆ ಮೂಲಂಗಿ ಏನಾದರೂ 3 ಬೇಡ, 2 ನಾವು ಜಜ್ಕೊತೀವಿ ಅಂದರೆ ನೀವು 2 ಬೇಕಾದ್ರೆ ರುಬ್ಬೋಕ್ಕೆ ಹಾಕ್ಕೊಳ್ಳಿ. 2ನೇ ಈ ಥರ ಜಜ್ಜಿ ಹಾಕ್ಕೋಬೇಕು. ಈಗ ನಡೆದು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಅದೇ ಜಾರಿಗೆ ನಾನು ಒಂದು 2 ಗ್ಲಾಸ್ ಆಗೋಷ್ಟು ಚಿಕ್ಕ ಗ್ಲಾಸಲ್ಲಿ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡೋಣ. ಇದ್ರ ಜೊತೆಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ರುಬ್ಬೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಸ್ವಲ್ಪ ಹಾಕಿದ್ವಿ. ಈಗ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಇದನ್ನು ಬೇಯಿಸಬೇಕು. ಆ ಮೂಲಂಗಿಲಿರುವಂತಹ ನೀರಿನಂಶ ಎಲ್ಲ ಹೋಗಿ ನೀಟಾಗಿ ಬೇಯುತ್ತೆ, ಅವಾಗವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಒಂದ್ಸಲ ಲಿಡ್ಡು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು. ಈಗ ನೋಡಿ, ಒಂದು 15 ನಿಮಿಷ ಆಗಿದೆ. ಈಗ ನೀಟಾಗಿ ಮುಲ್ಲಂಗಿ ಎಲ್ಲ ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಯಾವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ಆಗ ಮೂಲಂಗಿ ನೀಟಾಗಿ ಬೆಂದಿದೆ ಅಂತ ಅರ್ಥ. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾನಂತೂ ತುಂಬ ಸಲ ಟ್ರೈ ಮಾಡಿದ್ದೀನಿ. ನನಗೆ ಮುಲ್ಲಂಗಿ ತೊಕ್ಕು ಅಂದರೆ ಜಾಸ್ತಿ ಇಷ್ಟ. ಇದು ನಮ್ಮಮ್ಮ ಹೇಳ್ಕೊಟ್ಟುವಂತಹ ರೆಸಿಪಿ ಇದು. ಯಾವಾಗಲಾದರೂ ಜ್ವರ ಬಂದು ಏನಾದ್ರೂ ಬಾಯಿ ತುಂಬ ಕೆಟ್ಟೋಗಿದೆ, ಏನೋ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮುದ್ದೆ ಮಾಡಿಕೊಂಡು ಅದಕ್ಕೇನೋ ಸೈಡ್ ಡಿಶ್ ಆಗಿ ಹಪ್ಪಳ ಆಗಲಿ ಇಲ್ಲ ಮೊಟ್ಟೆ ಪಲ್ಯ ಆಗಲಿ ಈ ಥರ ಮಾಡಿಕೊಂಡು ಈ ತೊಕ್ಕು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ತಿಂದು ಇನ್ನೂ ಚೆನ್ನಾಗಿರುತ್ತೆ ಇದು. ನೋಡಿ, ಮುದ್ದೆಗೆ ಅನ್ನಗೆ ಯಾವುದಕ್ಕಾದ್ರೂ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.